ಸರ್ಕಾರ ಧರ್ಮಸ್ಥಳ ಪ್ರಕರಣದಲ್ಲಿ ಶಾಮೀಲಾಗಿದೆಯಾ? ಸ್ಫೋಟಕ ಆರೋಪವನ್ನು ಮಾಡಿದ ಬಿಜೆಪಿಯ ಸಿಟಿ ರವಿ ಸಿಎಂ 24 ಕೊಲೆ ಮಾಡಿಸಿದ್ದಾರೆ ಎಂಬ ತಿಮರೋಡಿ ಆರೋಪ ಬಿಜೆಪಿಯ ಎಂಎಲ್ಸಿ, ಮಾಜಿ ಸಚಿವ, ಮಾಜಿ ಶಾಸಕ, ಮಾಜಿ ರಾಷ್ಟ್ರೀಯ ಬಿಜೆಪಿ ಸಂಘಟನೆಯ ಕಾರ್ಯದರ್ಶಿ ಸಿಟಿ ರವಿ ಸಿಎಂ ವಿರುದ್ಧ 24 ಕೊಲೆ ಮಾಡಿಸಿದ್ದಾರೆ ಎಂಬ ತಿಮರೋಡಿ ಆರೋಪ ನಾನು ನಂಬೋದಿಲ್ಲ ಎಂದ ಬಿಜೆಪಿ ಎಂಎಲ್ಸಿ ಸಿಟಿ ರವಿ. ಈ ಬಗ್ಗೆಯೂ ತನಿಖೆಯಾಗಲಿ ಎಂದು ಸಿಟಿ ರವಿ ಆಗ್ರಹ. ಟೀಕೆ ಮಾಡೋ ರೂಪದಲ್ಲಿತ್ತು. ಆರೋಪ ಮಾಡಿದವರ ವಿರುದ್ಧ ತನಿಖೆ ನಡೆಸಬೇಕು, ಇಲ್ಲದಿದ್ದರೆ ಸರ್ಕಾರವು ಶಾಮೀಲು ಅಂತ ಭಾವಿಸ್ತೀವಿ. ಬಿಜೆಪಿ ಮುಖಂಡ, ಬಿಜೆಪಿಯ ಎಂಎಲ್ಸಿ ಕೂಡ ಹೌದು, ಸಿಟಿ ರವಿ ಆಗ್ರಹಿಸಿದ್ದಾರೆ. ಸರ್ಕಾರ ಏನಾದರೂ ಧರ್ಮಸ್ಥಳ ಪ್ರಕರಣದಲ್ಲಿ ಶಾಮೀಲಾಗಿದೆಯಾ? ಯಾವನೋ ಒಬ್ಬ ಕೂತ್ಕೊಂಡು ಪ್ರೆಸ್ ಮೀಟ್ ನಲ್ಲಿ ಒಂದು ರಾಜ್ಯದ ಸಿಎಂ, ಮುಖ್ಯಮಂತ್ರಿಯ ವಿರುದ್ಧ ಒಂದೆರಡು ಕೊಲೆ ಆರೋಪ ಅಲ್ಲ, 24 ಕೊಲೆ ಆರೋಪಗಳನ್ನು ಮಾಡ್ತಾನೆ. ಅದನ್ನು ನಾನು ನಂಬೋದಿಲ್ಲ, ನಾನು ಅದನ್ನು ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಆದರೆ ಆರೋಪ ಮಾಡಿದವರ ವಿರುದ್ಧ ನೀವೇನಾದರೂ ಕ್ರಮ ತೆಗೆದುಕೊಳ್ಳದೇ ಇದ್ದರೆ, ಸಿಟಿ ರವಿ ಅವರ ತಾತ್ಪರ್ಯಗಳನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಆ ಆರೋಪವನ್ನು ನಂಬೋದಿಲ್ಲ, ಆದರೆ 24 ಕೊಲೆ ಆರೋಪ ಮಾಡಿದಾನಲ್ಲ, ಅವನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳದಿದ್ದರೆ ಸರ್ಕಾರವು ಧರ್ಮಸ್ಥಳ ಪ್ರಕರಣದಲ್ಲಿ ಭಾಗಿಯಾಗಿದೆ ಅಂತ ಭಾವಿಸ್ಕೋಬೇಕಾಗುತ್ತದೆ. ಪರೋಕ್ಷ ನಂಬಿಕೆ. ಸೊ ಈ ಬಗ್ಗೆ ಸಿಟಿ ರವಿ ಸ್ವತಃ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. IPL ನಲ್ಲಿ RCB ಗೆಲ್ಲಬೇಕು ಅನ್ನೋ ಹಂಬಲ ಬೆಂಗಳೂರಿನ ಕರ್ನಾಟಕ ಜನರಿಗೆ ಸ್ವಾಭಾವಿಕವಾಗಿ ಇತ್ತು. ಗೆದ್ದ ಗೆಲುವಿನ ಸಂಭ್ರಮ ಈ ರೀತಿ ಸೂತಕದಲ್ಲಿ. ಸೊ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಮಾತನಾಡ್ತಾ ಹೇಳ್ತಾರೆ, ಆರೋಪ ಕೇಳಿ ಬಂದಿದೆ, ನಾನು ಅದನ್ನು ನಂಬುವಂತಹ ನಿರ್ಧಾರಕ್ಕೆ ಬಂದಿಲ್ಲ. ಒಂದು ವೇಳೆ ಸರ್ಕಾರ ಆ ಒಂದು ಕ್ರಮವನ್ನು ತೆಗೆದುಕೊಳ್ಳದೇ ಇದ್ದರೆ ನಾವು ನಂಬಬೇಕಾದೀತು ಅಂತ ಹೇಳಿ ಆರೋಪವನ್ನು ಮಾಡ್ತಿದ್ದಾರೆ. ಒಟ್ಟಾರೆ ಸಿಟಿ ರವಿ ಅವರ ತಾತ್ಪರ್ಯ, ಮಾತಿನ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ತಕ್ಷಣಕ್ಕೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರುವವರು ಅಂತ ಯಾರ್ಯಾರು ನಂಬಿದಾರೋ ಬಿಜೆಪಿಗರು, ಅವರಿಗೆ ಬೇಕಾಗಿರುವಂತಹದ್ದು ಸೌಜನ್ಯ ಪರ ಹೋರಾಟಗಾರರ ಬಂಧನ. ಇದು ನಾವು ಹೇಳ್ತಾ ಇಲ್ಲ, ಇದು ನಮ್ಮ ನಿರ್ಧಾರದ ಲೈನ್ಗಳು ಕೂಡ ಅಲ್ಲ. ಈ ಹಿಂದಿನಿಂದಲೂ ಕೂಡ ಆ ಒಂದು ಪ್ರಕರಣದ ಸುತ್ತ ಇರ್ತಕ್ಕಂಥ ಹಸಿ ಸತ್ಯಗಳನ್ನು ಹೇಳ್ತಾ ಇದ್ದೀವಿ. ಧರ್ಮಸ್ಥಳದ ಪರ ನಿಂತುಕೊಂಡವರ ಉದ್ದೇಶ ಸೌಜನ್ಯ ಪರ ಹೋರಾಟಗಾರರ ಬಂಧನ. ಇನ್ನು ಸೌಜನ್ಯ ಹೋರಾಟಗಾರರ ಪೈಕಿ ಅವರಿಗಿರ್ತಕ್ಕಂತಹದ್ದು ಹೆಣಹೂತ ಪ್ರಕರಣ ಹೇಗಾದರೂ ರಾಜ್ಯದಲ್ಲಿ ಜೀವಂತ ಇರಬೇಕು. ಎರಡೂ ವರ್ಗದ ಎರಡು ರೀತಿಯ ಇಂಟೆನ್ಷನ್ನು ಇದೆ. ಸೊ ಸಿಟಿ ರವಿ ಘನಗಂಭೀರವಾದಂತಹ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಒಂದು ವೇಳೆ ಸರ್ಕಾರ ಇವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳದೇ ಇದ್ದರೆ ಸರ್ಕಾರವು ಹೆಣಹೂತ ಪ್ರಕರಣದಲ್ಲಿ ಭಾಗಿ ಅಂತ ಭಾವಿಸಬೇಕಾಗುತ್ತದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.